ಕ್ಲೀನ್ ಸಿಟಿ ಅಂತ ನಮ್ಮ ರಾಜ್ಯದಲ್ಲಿ ಯಾವುದಾದ್ರೂ ಒಂದು ಜಿಲ್ಲೆಗೆ ಒಂದು ಒಳ್ಳೆ ಹೆಸರಿದೆ ಅಂತಂದ್ರೆ ಅದು ಮೈಸೂರು ಜಿಲ್ಲೆಗೆ. ಆದ್ರೆ ಆ ಜಿಲ್ಲೆಯಲ್ಲೂ ಕೂಡ ಅಷ್ಟೇ ಕೊಚ್ಚೆಯ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇರುವಂಥದ್ದು. ದಿನೇ ದಿನೇ ಅಲ್ಲಿ ಕೊಚ್ಚೆಯ ಪರಿಸ್ಥಿತಿ ಜಾಸ್ತಿ ಆಗಿರುವಂತ ಹಿನ್ನೆಲೆಯಲ್ಲಿ ಜನ ಹಿಡಿಶಾಪ ಹಾಕ್ತಾ ಇದ್ದಾರೆ. ಸಿಎಂ ತವರು ಜಿಲ್ಲೆ ಮೈಸೂರು ಅಂತ, ಸಿಎಂ ತವರು ಜಿಲ್ಲೆಯಲ್ಲೇ ಇದೆಂತ ನಿರ್ಲಕ್ಷ್ಯ ಅಂತ. ಪರಿಸ್ಥಿತಿ ಹೀಗಿದ್ರೆ ಜನ ಬದುಕೋದು ಹೇಗೆ? ಮೈಸೂರು ನಗರದ ಲೇಔಟ್ನಲ್ಲಿ ಬದುಕೆ ನರಕ ಆಗ್ಬಿಟ್ಟಿದೆ. ಆ ಒಂದು ಲೇಔಟ್ನ ಜನರ ಬದುಕು, ಯಾಕೆಂದ್ರೆ ಕೊಚ್ಚೆ ವಾಸನೆ ಡೈಲಿ ಯಾವ್ಯಾವ ರೋಗ ಅಂಟ್ಕೊಳ್ತಾವೋ ಅನ್ನುವಂಥ ಭಯ ಕೂಡ ಆ ಲೇಔಟ್ನ ಜನರಿಗೆ ಕಾಡ್ತಾ ಇದೆ. ಬಡಾವಣೆಗೆ ನುಗ್ತಾ ಇರುವಂಥದ್ದು UGD ಕೊಚ್ಚೆಯ ನೀರು, ಕೊಚ್ಚೆ ನೀರು ನುಗ್ತಾ ಇದೆ. ಮೈಸೂರಿನ ಹೃದಯ ಭಾಗದಲ್ಲಿರುವಂಥ ಬಡಾವಣೆ ಅದು. ಸುಣ್ಣದ ಕೇರಿ ಬಡಾವಣೆ ಜನರ ಬದುಕೆ ನರಕ ಆಗಿದೆ. ಮಹಾನಗರ ಪಾಲಿಕೆ ಇದೆ, ಅಲ್ಲೇ MLAಗಳಿದ್ದಾರೆ, ಉಸ್ತುವಾರಿ ಸಚಿವರೆಲ್ಲ ಇದ್ದಾರೆ. ಆದರೂ ಏನು ಬಂತು? ಸುಮ್ಮನೆ ಉಪ್ಪಿನಕಾಯಿ ಹಾಕೊಂಡು ನೆಕ್ಕಕ್ಕಷ್ಟೇ. ಬಡಾವಣೆಗೆ ಕೊಳಚೆ ನೀರಿನ ದಿಗ್ಬಂಧನ ಆಗಿದೆ. ಒಂದಲ್ಲ ಎರಡಲ್ಲ, 6 ತಿಂಗಳಿಂದ ಸಮಸ್ಯೆ ಕಾಡ್ತಾ ಇದೆ. ನಿನ್ನೆ ಮೊನ್ನೆನೋ ಸಮಸ್ಯೆ ಅಥವಾ ಒಂದು ವಾರದ ಸಮಸ್ಯೆ, ಒಂದು ತಿಂಗಳು ಸಮಸ್ಯೆ ಅಂದ್ರೆ ಒಂಥರ, 6 ತಿಂಗಳಿಂದ ಇದೇ ಸಮಸ್ಯೆ ಅಂತೆ. ಸಂಪು ಕುಡಿಯುವ ನೀರಿಗೆ UGD ಕೊಚ್ಚೆ ನೀರು ಬೆರಿತಾ ಇದೆ. UGD ಕಾಮಗಾರಿ ಎಡವಟ್ಟಿನಿಂದ ಸಮಸ್ಯೆ ಮನೆ ಮಾಡಿರುವಂಥದ್ದು. ಅಲ್ಲಿ ಶೌಚಾಲಯ, ಬಾತ್ರೂಮ್, ಸಂಖ್ಯೆ, ಕೊಚ್ಚೆ ನೀರು ಮಿಕ್ಸ್ ಆಗ್ತಾ ಇದೆ. ಸಾಂಕ್ರಾಮಿಕ ರೋಗಗಳಿಂದ ನರಳ್ತಾ ಇರುವಂಥದ್ದು ಜನ. ಈಗ ನೆಟ್ಟಿಗಿರುವಂಥ ನೀರು ಕುಡಿದ್ರೆ, ಅಂದ್ರೆ ಸ್ವಚ್ಛವಾಗಿರುವಂಥ ನೀರು ಕುಡಿದ್ರೇನೆ ಜನಕ್ಕೆ ಇರ್ಲಿಕ್ಕೆ ಆಗ್ತಾ ಇಲ್ಲ, ಏನೇನೋ ರೋಗ ಹತ್ಕೊಳ್ಳುತ್ತೆ. ಅಂಥದ್ರಲ್ಲಿ ಕೊಚ್ಚೆ ನೀರು ಕುಡಿದ್ರೆ ಹೇಗಿರೋಣ ಪರಿಸ್ಥಿತಿ? ಸ್ನಾನಕ್ಕೂ ಕೂಡ ಅದು ಮಿಕ್ಸ್ ಆಗ್ತಾ ಇದೆ. ಅದೇ ಕೊಚ್ಚೆ ನೀರಲ್ಲಿ ಸ್ನಾನ ಮಾಡಬೇಕು. ಪಾಪ ಮಕ್ಕಳು ಮರಿಗೆಲ್ಲ ಸಾಕಷ್ಟು ತೊಂದರೆ ಆಗ್ತಾ ಇದೆ. ಅಗ್ಲು ಬಗ್ಲು ಆಸ್ಪತ್ರೆಗೆ ಹೋಗುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ನಮ್ಮ ಪ್ರಾಬ್ಲಮ್ ಏನಂದ್ರೆ ಡ್ರೈನೇಜ್ ಸಮಸ್ಯೆ. ಯಾವುದೇ ಕಾರಣಕ್ಕೂ ಇದನ್ನ ಸರಿ ಮಾಡ್ತಾ ಇಲ್ಲ. ನಾವು ಸಾಕಷ್ಟು ಸಲ DC ಆಫೀಸ್ ಕಂಪ್ಲೇಂಟ್ ಮಾಡಿದ್ದೀವಿ, AEE ಕಂಪ್ಲೇಂಟ್ ಮಾಡಿದ್ದೀವಿ. ನಾವು ಸಾಕಷ್ಟು ಸಲ ಹೇಳಿ ಸಾಕಾಗಿ ಫೈನಲ್ಗೆ ನಾವು ನ್ಯೂಸ್ಗೆ ಕೊಡೋಣ ಅಂತ ಹೇಳ್ಬಿಟ್ಟು ನ್ಯೂಸಲ್ಲೇ ನಾವು ನಮ್ಮ ಸಮಸ್ಯೆನ ಬಗೆಹರಿಸಿ ಅಂತ ಕೇಳ್ಕೊತಾ ಇದ್ದೀವಿ. ಯಾಕೆಂದ್ರೆ ಎಲ್ಲರೂ ಹುಷಾರು ತಪ್ತಾ ಇದ್ದಾರೆ, ಯಾರು ಸಹ ಹುಷಾರಿಲ್ಲದೆ ಇರೋಂಗೆ ಆಗ್ತಾ ಇದ್ದಾರೆ. ಏನಂದ್ರೆ ಡ್ರೈನೇಜ್ ಸಮಸ್ಯೆ. ಪ್ರತಿಯೊಬ್ಬರಿಗೂ ಸಹ ಅವ್ರಿಗೆ ಬೇಕಾಗಿರುವಂಥ ಫೆಸಿಲಿಟಿ, ಓಟಿಗೆ ಮಾತ್ರ ಎಲ್ಲರೂ ಮನೆ ಮುಂದೆ ಬರ್ತಾರೆ. ನಮ್ಮ ಸಮಸ್ಯೆ ಕೇಳೋದಕ್ಕೆ ಯಾರು ಸಹ ಬರ್ತಾ ಇಲ್ಲ. ಇಲ್ಲಿ ನಮ್ಮ ಅಡುಗೆ ಮನೇಲಿ ಬರ್ತಾ ಇರೋದು ಹುಳಗಳೆಲ್ಲ ನೋಡಿದ್ರೆ ವಿಡಿಯೋನು ಕೂಡ ಮಾಡಿದ್ದೀನಿ, ಅದಕ್ಕೆ ಸಾಕ್ಷಿ ಕೂಡ ಇದೆ ನಮ್ಮ ಹತ್ರ. ದಯವಿಟ್ಟು ಇದನ್ನೊಂದನ್ನು ಪರಿಹರಿಸ್ಕೊಟ್ಬಿಡಿ. ಸಣ್ಣ ಮಕ್ಕಳಿಗೂ ಹುಷಾರು ತಪ್ಪಿ ಪ್ರತಿದಿನ ಆಸ್ಪತ್ರೆಗೆ ಹಾಕೋದಾಗಿದೆ. ಈಗ ಸಂಪಾದನೆ ಮಾಡಿ ದುಡ್ಡನ್ನೆಲ್ಲ ಇದೇ ರೀತಿ ವೆಚ್ಚ ಆಗ್ತಾ ಇದ್ದಾರೆ. ನಮ್ಮ ಜೀವನ ಮುಂದಕ್ಕೆ ಹಿಂಗೆ ಏನಾದ್ರು ಕಷ್ಟ ಆಗಿದೆ. ಮತ್ತು ಈಗ ದಿನ ಕಳೀತಾ ಮತ್ತೆ ಅಡುಗೆ ಮನೆ, ಬಚ್ಚು ಮನೆ, ಬಾತ್ರೂಮ್ ಎಲ್ಲ ತುಂಬಕ್ಕೆ ಶುರು ಆಗುತ್ತೆ. ಆದರೆ ಇನ್ನೂ ತೊಂದರೆ ಜಾಸ್ತಿ ಆಗುತ್ತೆ. ಆದಷ್ಟು ಜಲ್ದಿ ಇದು ಪರಿಹಾರ ಮಾಡ್ಕೊಂಡು ಸಂಖ್ಯೆಲ್ಲ ಹೋಗ್ತಾ ಇದೆ. ಇಲ್ಲಿ ಪಬ್ಲಿಕ್ ಸಮಸ್ಯೆ ತುಂಬಾ ಇದೆ. ಬಾತ್ರೂಮ್ ಸಮಸ್ಯೆ ತುಂಬಾ 6 ತಿಂಗಳಿಂದ ಸಮಸ್ಯೆ ಇದೆ. 6 ತಿಂಗಳಿಂದನೂ ನಾವು ಕಾರ್ಪೊರೇಷನ್ ಕಂಪ್ಲೇಂಟ್ ಮಾಡೋದು, ಇವತ್ತು ಆಫೀಸ್ಗೆ ಹೋದೋ ಎಲ್ಲನೂ ಕೊಟ್ಟು 10 ಸಲ ಕೊಟ್ಟಿದ್ದೀವಿ ಕಂಪ್ಲೇಂಟ್ನ. ಯಾರೂ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಬರ್ತಾರೆ, ತರಗ್ತಾರೆ, ಆಗಲ್ಲ ಅಂತ ಪುನಃ ಹೊಟ್ಟೋಗ್ತಾರೆ. ಇದು ನಮ್ಗೆ ಊಟ ತಿಂಡಿ ಮಾಡೋಕ್ಕೆ ಆಗ್ತಾರೆ. ಸ್ವಲ್ಪ ನಮ್ಮ ಪಬ್ಲಿಕ್ ಯೂಸ್ ಮಾಡೋದು ನಾವು 6 ತಿಂಗಳು. ಚಿಕ್ಕ ಮಕ್ಕಳಿದ್ದಾರೆ, ವಯಸ್ಸಾದವ್ರು ಇದ್ದಾರೆ. ನಾವು ಎಲ್ಲಿ ಹೋಗೋಣ, ಎಲ್ಲಿ ಮಾಡೋಣ? ಹಾರ್ಟ್ ಪೇಷಂಟ್, ನಮ್ಮ ತಾಯಿಗೆ ಹುಷಾರಿಲ್ಲ, ಹಾರ್ಟ್ ಪೇಷಂಟ್ ಅವರು. ಅವ್ರಿಗೆ ಅಲ್ಲ, ನಾವು ಎಲ್ಲಿ ಹೋಗೋಣ ಹೇಳಿ ಸರ್? ನಾವು ಚಿಕ್ಕ ಮಕ್ಕಳುಗಳಿದ್ದಾರೆ ಸರ್, ಎಲ್ಲಿ ಹೋಗ್ತಾರೆ? ನಾವು 6 ತಿಂಗಳಿಂದ ಒಂದೇ ಸಮ ಹೇಳ್ತಾ ಇದೀವಿ ಸರ್, ಯಾರು ರೆಸ್ಪಾನ್ಸ್ ಮಾಡ್ತಾನೆ ಇಲ್ಲ. ನಾವು ಏನು ಮಾಡೋಣ, ಎಲ್ಲಿ ಹೋಗೋಣ ಹೇಳಿ ಸರ್? ಅವ್ರ ಮನೆ ಆದ್ರೂ ಬಿಡ್ತಿದ್ರೆ ಸರ್, ಈ ಥರ ಆದರೆ ಬಂದು ಒಂಚೂರು ನೋಡಲ್ಲ ಸರ್. ಬಾತ್ರೂಮ್ ಮನೆಗೆ ಬರ್ತಾ ಇದೆ ಸರ್, ಈ ಕಡೆ ಎಲ್ಲ ಸಿಂಕ್ಗೆ ಬರ್ತಿದೆ, ಸಂಪ್ನಿಗೆ ಹೋಗ್ತಿದೆ. ನಾವು ಏನು ಬಿಡೋಣ ಸರ್? ಏನು ಹೇಳಿ? ಈಗ ಒಂದು 6 ತಿಂಗಳಿಂದಲೇ ಹೇಳ್ತಾನೆ ಇದೆ ಸರ್ ನಗರಸಭೆಗೆ. ಟಾಯ್ಲೆಟ್ ಎಲ್ಲ ಮನೆ ಒಳಗಡೆ ನುಗ್ತಾ ಇದೆ, ಸಿಂಕ್ಗೆ ಬರ್ತಾ ಇದೆ, ಸಿಂಕ್ ಒಳಗಡೆನೆ ಬರ್ತಾ ಇದೆ ಅಂತ ಲೆಕ್ಕ, ಸಂಪಿಗೆಲ್ಲ ನುಗ್ತಾ ಇದೆ. ನಮ್ಮ ಸಮಸ್ಯೆನ ಬಗೆಹರಿಸಿ ಅಂತ ಹೇಳ್ತಾ ಇದ್ರು ಕೂಡ ಅವರು ಏನು ಕೂಡ ಕ್ರಮ ಕೈಗೊಳ್ತಾ ಇದ್ದಾರೆ. ಇದೇ ರೀತಿ ಮುಂದುವರಿತಾ ಹೋದ್ರೆ ನಾವು ಧರಣಿ ಕೊಡ್ಬೇಕಾಗುತ್ತೆ. ಬರ್ತಾರೆ, ಕಂಪ್ಲೇಂಟ್ ಕೊಟ್ಟರೆ ಒಂದೆರಡು ಇವ್ರು ಬರ್ತಾರೆ, ಅಪ್ಡೇಟ್ ತೆಗಿತಾರೆ, ನಮ್ಮ ಕೈಲಿ ಆಗಲ್ಲ ಅಂತ ಹೋಗ್ತಾನೆ ಇದ್ದಾರೆ. 6 ತಿಂಗಳಿಂದನೂ ಇದೇ ರೀತಿ ಹೇಳ್ಕೊಂಡು ಬರ್ತಾ ಇದ್ದಾರೆ. ಇದೇ ರೀತಿ ಅವ್ರ ಮನೆಯಲ್ಲೂ ಸಮಸ್ಯೆ ಆಗಿದ್ರೆ ಈಗಲೇ ಇರ್ತಿದ್ರೆ, ಹಿಂಗೆ ಇರ್ತಿದ್ರೆ ಸರ್. ಅಧಿಕಾರಿಗಳೇ, ಮೈಸೂರಿನ ಸುಣ್ಣದ ಕೇರಿ ಸಮಸ್ಯೆ ಕಾಣ್ತಾ ಇಲ್ವಾ ನಿಮ್ಗೆ? ಈ ಗಬ್ಬು ವಾಸನೆಯಲ್ಲಿ ಜನ ಬದುಕೋದಾದ್ರೂ ಹೇಗೆ? ನೀವೇನೋ ಒಳ್ಳೊಳ್ಳೆ ಲೇಔಟ್ ಅಲ್ಲಿ ನೀವಿರುವಂತ ಕಡೆ ಚೆನ್ನಾಗಿ ಮಾಡ್ಕೊಂಡು ಸುಸ್ಥಿತಿಯಲ್ಲಿರುತ್ತೆ ಆ ಲೇಔಟ್ಗಳು. ಉಳಿದಂತ ಲೇಔಟ್ ಪರಿಸ್ಥಿತಿ ಹೇಳಿ. ಜನ ಅಂದ್ರೆ ಬಡವರು ಅಂದ್ರೆ ಬಾಯ್ ಬಡ್ಕೊಂಡೇ ಸಾಯ್ಬೇಕಾ ಅವರು? ಸಮಸ್ಯೆ ಬಗ್ಗೆ ದೂರನ್ನ ಕೊಟ್ಟರು ಕೂಡ ಕ್ರಮ ಕೈಗೊಳ್ತಾ ಇಲ್ಲ. ದೂರು ಕೊಡ್ತಾನೆ ಇದ್ದಾರೆ. ಎಷ್ಟು ಅಂತ ದೂರು ಕೊಡೋದು? ಅದಕ್ಕೆ ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳ್ತಾ ಇರೋದು ಅವರು. ಜನಪ್ರತಿನಿಧಿಗಳು ಇದ್ದು ಸತ್ತಂತಿದ್ದಾರೆ ಅಂತ ಅಲ್ಲಿನ ಜನ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸಮಸ್ಯೆ ಬಗೆಹರಿಸಬೇಕಾಗಿತ್ತು, ಅವರು ಕೂಡ ಕ್ಯಾರೆ ಅಂತ ಇಲ್ಲ. ಈ ರೀತಿಯ ಪರಿಸ್ಥಿತಿಯಲ್ಲಿ ನೀವು ಜೀವನ ಮಾಡ್ತೀರಾ? ಜನ ಇರಕ್ಕೂ ಆಗದೆ, ಬೇರೆಡೆ ಹೋಗ್ಲಿಕ್ಕೂ ಆಗದಂತ ಸ್ಥಿತಿ ನಿರ್ಮಾಣ ಆಗಿದೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಮೈಸೂರಿನ ಪ್ರತಿನಿಧಿ ಆನಂದ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಆನಂದ್, ಒಂದು ಕಾಲದಲ್ಲಿ ಕ್ಲೀನ್ ಸಿಟಿ ಅನ್ನುವಂಥ ಹೆಸರನ್ನ ಪಡ್ಕೊಂಡಿದ್ದಂಥ ಮೈಸೂರು ಹೆಮ್ಮೆ ಅನ್ನಿಸ್ತಾ ಇತ್ತು. ಆದರೆ ಈಗ ಕಾಣಿಸ್ತಾ ಇರುವಂಥ ಕೊಚ್ಚೆ ಪರಿಸ್ಥಿತಿ ನೋಡ್ತಾ ಇದ್ರೆ
ಏನ್ ರೋಗ ಬಂದಿದೆ ಅಧಿಕಾರಿಗಳಿಗೆ ಆ ಸಮಸ್ಯೆ ಬಗೆಹರಿಸಲಿಕ್ಕೆ ಅಂತ? ಏನಾಗ್ತಾ ಇದೆ ಅಲ್ಲಿ? ಪೃಥ್ವಿ, ಕಳೆದ 6 ತಿಂಗಳಿಂದಲೂ ಕೂಡ ಮೈಸೂರಿನ ಸುಣ್ಣದ ಕೆರೆ ಏನಿದೆ ಇಲ್ಲಿ ಸಾಕಷ್ಟು UGD ಸಮಸ್ಯೆ ಇರುವಂಥದ್ದು. ಈ ಬಗ್ಗೆ ಇಲ್ಲಿನ ಸ್ಥಳೀಯ ನಿವಾಸಿಗಳು, ಕಾರ್ಪೊರೇಷನ್ಗಿರ್ಬೋದು, ಸ್ಥಳೀಯ ಶಾಸಕರಿಗಿರ್ಬೋದು, ಯಾರಿಗೆ ಎಷ್ಟೇ ಬಾರಿ ಮನವಿ ಮಾಡಿದ್ರು ಕೂಡ ಯಾರು ಕೂಡ ಕ್ಯಾರೆ ಅಂತಾ ಇಲ್ಲ. ಏನಪ್ಪಾ ಅಂತಂದ್ರೆ ಕಳೆದ 6 ತಿಂಗಳಿಂದಲೂ ಕೂಡ UGD ನೀರೇನಿದೆ ಅದು ಸರಾಗವಾಗಿ ಪೈಪ್ಲೈನ್ ನಲ್ಲಿ ಸಾಕ್ತಾ ಇಲ್ಲ. ಬದಲಾಗಿ UGD ಬ್ಲಾಕ್ ಆಗಿ ಅಲ್ಲಲ್ಲಿ ಪೈಪ್ಗಳು ಕಟ್ಟಾಗಿ ರಸ್ತೆಯಲ್ಲೇ ಅದು ಹೋಗ್ತಾ ಇರುವಂತದ್ದು. ಅಲ್ಲದೆ ಇಲ್ಲಿನ ಸ್ಥಳೀಯ ಜನರೇನಿದ್ದಾರೆ ಇವರು ಕಣ್ಮುಚ್ಚಿ ಅಂದ್ರೆ ಮೂಗು ಮುಚ್ಚಿ ಬದುಕುವಂತಹ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿರುವಂತದ್ದು. ನನ್ನ ಜೊತೆ ಅವರೇ ಇದನ್ನ ನಾನು ಮಾತಾಡಿಸ್ತೀನಿ. ಸರ್, ಎಷ್ಟು ತಿಂಗಳಿಂದ ಈ ಸಮಸ್ಯೆ ಆಗಿದೆ? ಯಾರ್ಯಾರಿಗೆಲ್ಲ ಗಮನಕ್ಕೆ ತಂದಿದ್ದೀರಾ ಸರ್? ಸರ್, ಎಲ್ಲ ಗಮನಕ್ಕೆ ತಂದಿದ್ದೀವಿ. 5-6 ತಿಂಗಳಿಂದ ಇದೇ ರೀತಿ ಪ್ರಾಬ್ಲಮ್ ಆಗಿದೆ ಇಲ್ಲಿ. ಈಗ ಒಂದು ವಾರದಲ್ಲಿ ಹೋಗಿ ಶ್ರೀ ವತ್ಸ ಅನ್ನೋ ಶಾಸಕ ಅವ್ರಿಗೂ ಮನವಿ ಮಾಡಿ ಪತ್ರ ಕೊಟ್ಟು ನಾವು ಎಲ್ಲರಿಗೂ ಕೊಟ್ಟಿದ್ದೀವಿ. ಮತ್ತು ಎಲ್ಲರೂ ಬಂದು ಕೆಲವು ಚಾನಲ್ಗಳು ಬಂದು ನೋಡ್ಕೊಂಡು ಹೋದ್ರು, ಮಾತಾಡ್ಕೊಂಡು ಹೋದ್ರು. ಅಧಿಕಾರ ಬಂದು ಪೈಪ್ ಲೈನ್ ಸರಿ ಇಲ್ಲ, ಅದು ಸರಿ ಇಲ್ಲ, ರಿಪೇರಿ ಮಾಡಿಸ್ಬೇಕು ಅಂತ ಹೇಳಿ 100 ಫೀಟ್ ರೋಡ್ ಹೇಳ್ತಾರೆ. ಅಲ್ಲಿ ತೆಗೆದು ಈ ಕಡೆ ಲೈನ್ ಕೊಟ್ಟಿಲ್ಲ ಸರಿಯಾಗಿ, ಅವರೇ ಹೇಳಿದ್ರು ಕೊಟ್ಟಿಲ್ಲ ಈ ಕಡೆ, ಅದರಿಂದ ಪ್ರಾಬ್ಲಮ್ ಆಗ್ತಾ ಇದೆ, ಬತ್ತಿ ಮಾಡ್ಕೊಡ್ತೀವಿ ನಿಮ್ಗೆ ಅಷ್ಟೇ, ಇನ್ನೇನಿಲ್ಲ ಅಂತ ಬಂದಿದ್ದು. ಏನೇ ಕಾರಣ ಹೇಳಿದ್ರು ಅವ್ರು ಇದನ್ನ ಮಾತಾಡ್ಕೊಂಡು ಹೋಗ್ತಾ ಇದ್ದಿಲ್ಲ. ನಮ್ಮ ಪ್ರಾಬ್ಲಮ್ನಿಂದ ಅಂತ ತಿರ್ಸ್ತಾ ಇಲ್ಲ ಸರ್. ತುಂಬ ಸ್ಮೆಲ್ ಆಗಿ 18-20 ದಿವಸ ಆಗಿದೆ ಸರ್ ಇಲ್ಲಿ. ನಮಗೆ ಹುಷಾರಿಲ್ಲ ಈಗ ನನಗೆ. ನಾವು ಕೂಲಿ ಕೆಲಸ ಮಾಡೋರು ಸರ್, ಗೊತ್ತೇ, ಬೆಳಿಗ್ಗೆ ಹೋದ್ರೆ ಸಾಯಂಕಾಲ ಬರ್ತೀವಿ. ಈ ಸ್ಮೆಲ್ ಕುಡ್ಕೊಂಡು ಯಾವ ರೀತಿ ಬದುಕಬೇಕು ಸರ್? ಇದೇ ರೀತಿ ಇವ್ರ ಅಧಿಕಾರಿಗಳು ಮನದಲ್ಲಿ ಆಗಿದ್ರೆ ಅವ್ರು ಬಿಡ್ತಿದ್ರ ಸರ್ ಇವ್ರು ಈ ಥರ ಮಾಡೋಕ್ಕೆ, ಅವ್ರಿಗೆ ಹೋಗೋದಕ್ಕೆ. ಈಗ ನನಗೆ ಹುಷಾರಿಲ್ಲ ಸರ್, ಸುಳ್ಳು ಎಲ್ಲ ಇದಾಗ್ಬಿಟ್ಟಿದೆಯಲ್ಲ. ಅಕ್ಕಪಕ್ಕ ಜನ ನೀವು ರೋಡಲ್ಲಿ ಹರ್ಕೊಂಡು ಹೋಗ್ತಾ ಇದ್ದೇವೆ ನೋಡಿ, ಈ ಕಡೆ ಇದೆ ಹೆಂಗೆ ಇದಾಗ್ತಾ ಇದೆ ಅಂತ ಅಂದರೆ ಅಷ್ಟು ಇದಾಗ್ತಾ ಇದೆ. ಯಾವ ರೀತಿ ಇದಕ್ಕೆ ಸಾಧ್ಯ ಹೇಳಿ ಸರ್ ಇವರೇ? ಏನೆಲ್ಲ ಸಮಸ್ಯೆಗಳಾಗ್ತದೆ ಸರ್? ತುಂಬ ಪ್ರಾಬ್ಲಮ್. 6 ತಿಂಗಳಿಂದ ಹೆಂಗೆ ಆಗಿದೆ, ಬರೀ ಸ್ಮೆಲ್ಗಳು ಜಾಸ್ತಿ. ಒಂದು ಕಡೆಯಿಂದ ಎಲ್ಲ ಇದಾಗ್ತಾ ಇದೆ. ಯಾರು ಅಧಿಕಾರಿಗಳು ಬಂದು ನೋಡ್ತಾ ಇಲ್ಲ, ಬರೀ ನೋಡ್ಕೊಂಡು ಹೋಗ್ತಾರೆ. ಯಾರೂ ಅದು ಸರಿಯಾಗಿ ಮಾಡ್ತಾ ಇಲ್ಲ. ಇವತ್ತಾಗುತ್ತೆ ನಾಳೆ ಆಗುತ್ತೆ ಅಂತ. ಈಗ ದಸರಾ ಆಗಲಿ ಅಂದ್ರೆ ದಸರಾನೂ ಆಯಿತು, ಇನ್ನೂ ಇದು ಮಾಡ್ತಾ ಇಲ್ಲ. ನಾವಂತೂ ಸ್ಮೆಲ್ ಕುಡ್ಕೊಂಡು ಕುಡಿಗೆ ಇದಾಗ್ಬಿಟ್ಟಿದೆ, ಸೊಳ್ಳೆ ಸಿಕ್ಕಾಬಿಟ್ಟೆ. ರಾತ್ರಿ ಹೊತ್ತೆಲ್ಲ ನಿದ್ದೆ ಬರಲ್ಲ. ಆನಂದ್, ಅಲ್ಲಿನ ಸ್ಥಳೀಯ ಶಾಸಕರಿಗೆ ಕಂಪ್ಲೇಂಟ್ ಅನ್ನ ಕೊಟ್ಟಿಲ್ವಾ? ಯಾರು ಶಾಸಕರಲ್ಲಿ? ಪೃಥ್ವಿ, ಇಲ್ಲಿನ ಸ್ಥಳೀಯ ಶಾಸಕರು ಶ್ರೀವತ್ಸ ಅವರು ಈಗಾಗಲೇ ಶ್ರೀವತ್ಸ ಅವರು ಕೂಡ ತಮ್ಮ ಅಸಹಾಯಕತೆಯನ್ನು ಹಿಂದೆನೇ ಹೊರೆ ಹಾಕಿರುವಂಥದ್ದು. ಯಾಕಂತ ಹೇಳಿದ್ರೆ ಒಂದು ಕಡೆ ಸರ್ಕಾರದಿಂದ ಅನುದಾನಗಳು ಬರ್ತಾ ಇಲ್ಲ, ಬಂದರೂ ಸಹ ಬಿಜೆಪಿ ಶಾಸಕರು ಇರುವಂಥ ಕ್ಷೇತ್ರಗಳಿಗೆ ಕಡಿಮೆ ಅನುದಾನ ಕೊಡ್ತಾ ಇದ್ದಾರೆ ಅಂತ ಅವರೇ ಹೇಳಿರುವಂಥದ್ದು. ಇನ್ನು ಈಗ ಶಾಸಕರಿಗೆ ಇವರು ಗಮನಕ್ಕೆ ತಂದಿದ್ದಾರೆ ಸರ್, ಶಾಸಕರು ಗಮನಕ್ಕೆ ತಂದಿದ್ದೀರಾ? ಅವ್ರೇನು ಹೇಳಿದ್ರು? ಹ್ಞೂ ಸರ್, ತಂದವ್ರೆ. ಎಲ್ಲರಿಗೂ ಅಪ್ಲಿಕೇಶನ್ ಎಲ್ಲ ಹಾಕವ್ರೆ, ಕಾರ್ಪೊರೇಷನ್ಗೆಲ್ಲ ನೋಟಿಸ್ ಎಲ್ಲ ಕೊಟ್ಟವ್ರೆ. ಏನು ಅವರು ಪ್ರತಿಗೆ ಏನು ತಗೋತಾ ಇಲ್ಲ. ಸರ್ ನಮಸ್ಕಾರ, ನನ್ನ ಹೆಸರು ರಮೇಶ್ ಅಂತ. ಇದು ಸುಣ್ಣದಕೆರೆ 50ನೇ ವಾರ್ಡ್. ಇದು ಇಲ್ಲಿ ಶಿವಕುಮಾರ್ ಅಂತ ಮೇಯರ್ ಆದಂಥ ವಾರ್ಡ್ ಇದು. ಈ ವಾರ್ಡಲ್ಲಿ UGD ಪ್ರಾಬ್ಲಮ್ ಆಗಿ 6 ತಿಂಗಳಾಗಿದೆ. 6 ತಿಂಗಳಿಂದ ಒಬ್ಬರೂ ಕೂಡ ಈ ಕಡೆ ತಿರುಗಿ ನೋಡ್ತಾ ಇಲ್ಲ. ಯಾಕೆ ಅಂತ ಅಂದರೆ ಕಾರ್ಪೊರೇಟರ್ಗಳು ಇಲ್ಲ ಇಲ್ಲಿ. MLA ಅವರೇ ನೋಡಬೇಕು. MLA ಅವರಿಗೆ ನಾನು ಕೊಟ್ಟು ಹೆಚ್ಚು ಕಮ್ಮಿ 5 ತಿಂಗಳಾಯಿತು. 5 ತಿಂಗಳಿಂದ ಈ ಲೆಟ್ರುಗಳನ್ನ ಕೊಟ್ಟು ಎಲ್ಲ ಅಧಿಕಾರಿಗಳಿಗೂ ಕೊಟ್ಟಿದ್ದೀನಿ. AEE ಕಾರ್ಪೊರೇಷನ್ಗೆ ಪ್ರತಿಯೊಬ್ಬರು ಗಮನಕ್ಕೂ ತಂದಿದ್ದೀನಿ. ಇವತ್ತು ಮಾಡ್ತೀನಿ ನಾಳೆ ಮಾಡ್ತೀನಿ ಅಂತ ಹೇಳ್ತಾರೆ ಹೊತ್ತು ಯಾರು ಬರಲ್ಲ. ಇಂಜಿನಿಯರ್ಗಳಿಗೆ ಹೇಳಿದ್ರೆ ಬಂದಿದ್ದೀವಿ ಸರ್ ನೋಡ್ತೀವಿ, ನಮಗೆ ಇಲ್ಲಿ ಅನುದಾನ ಕೊಡ್ತಾ ಇಲ್ಲ. ಇದು ರೆಡಿ ಮಾಡಬೇಕು ಅಂದರೆ 48 ಲಕ್ಷ ರೂಪಾಯಿ ಆಗುತ್ತೆ, ಕೊಡ್ತಾ ಇಲ್ಲ ಅಂತ ಹೇಳ್ತಾರೆ. ಶಾಸಕರಿಗೆ ಕೇಳಿದ್ರೆ 10ನೇ ತಾರೀಕು ಆದಮೇಲೆ ಕೊಡ್ತೀನಿ ಅಂತಾರೆ. ಅಲ್ಲಿವರೆಗೂ ಮನೆ ಒಳಗೆ ಹೆಂಗಿರೋದು? ಅವ್ರ ಮನೇಲಿ ಈ ಥರ ಆಗಿದ್ದರೆ ಅವ್ರ ಮನೆ ಒಳಗೆ ಇರ್ತಿದ್ರ, ವಾಸ ಮಾಡ್ತಾಯಿದ್ರ? ಇಲ್ಲಿ ಅವರ ಓಟ್ ಹಾಕಿದಂಥ ಜನಗಳನ್ನ ನೋಡಿದೆ ಇವರು AC ರೂಮಲ್ಲಿ ಕೂತಿರೋದು ಎಷ್ಟು ಸರಿ? ಇದನ್ನು ದಯವಿಟ್ಟು ಈ ಕೂಡಲೇ ಈ ಕಡೆ ಗಮನ ಹರಿಸಿ ಶ್ರೀವತ್ಸ ಅವರು ಬಂದು ಪಾದಯಾತ್ರೆ ಮಾಡಿ ಇಲ್ಲಿನ ಜನರ ಸಮಸ್ಯೆನ ಬಗೆಹರಿಸಬೇಕು. ಇಲ್ಲದೆ ಇದ್ದರೆ ಮುಂದೊಂದು ದಿನದಲ್ಲಿ ಕಾರ್ಪೊರೇಷನಲ್ಲಿ ಅವರ ಶ್ರೀವತ್ಸ ಅವರ ಕಚೇರಿ ಮುಂದೆ ಉಗ್ರ ಪ್ರತಿಭಟನೆ ಮಾಡಬೇಕಾಗುತ್ತೆ. ಪೃಥ್ವಿ, ಏನಪ್ಪಾ ಅಂತಂದ್ರೆ ಒಂದು ಕಡೆ ಪಾಲಿಕೆ ನೀವು ಹೇಳ್ತಾ ಇದ್ರಿ ಶಾಸಕರು ಅಸಹಾಯಕತೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ. ಅಸಹಾಯಕತೆ ವ್ಯಕ್ತಪಡಿಸೋದಾದ್ರೆ ಆ ಶಾಸಕ ಸ್ಥಾನದಲ್ಲಿ ಇದ್ದೇನು ಪ್ರಯೋಜನ? ಶಾಸಕ ಸ್ಥಾನದಲ್ಲಿ ಇದ್ದೇನು ಪ್ರಯೋಜನ? ಎಲ್ಲದಕ್ಕೂ ಪ್ರತಿಭಟನೆ ಮಾಡ್ತಾರೆ. ಯಾರು ಸ್ಟೇಟ್ಮೆಂಟ್ ಕೊಟ್ಟರು ಕೂಡ ಅಲ್ಲೊಂದು ಪ್ರತಿಕ್ರಿಯೆ ಬಂದಿರುತ್ತೆ ಶ್ರೀವತ್ಸ ಅವರಿಂದ. ಆದರೆ ಸಮಸ್ಯೆಗಳನ್ನ ಬಗೆಹರಿಸಲಿಕ್ಕೆ ಆಗ್ತಾ ಇಲ್ಲ ಅಂದ್ರೆ ಇದ್ದೇನು ಪ್ರಯೋಜನ ಅವರು? ಪೃಥ್ವಿ, ನಿಜಕ್ಕೂ ಕೂಡ. ಯಾಕಂತ ಹೇಳಿದ್ರೆ ಶ್ರೀವತ್ಸ ಅವರು ಜನಸಾಮಾನ್ಯರ ಶಾಸಕರು ಅಂತಾನೆ ಈ ಭಾಗದಲ್ಲಿ ಒಂದಷ್ಟು ಹೆಸರನ್ನ ಮಾಡಿದ್ದಂಥವ್ರು. ಆದ್ರೆ ಇವ್ರ ಕಣ್ಣಿಗೂ ಕಾಣದಂತ ಇದ್ದಾರಾ ಅಥವಾ ಅಧಿಕಾರಿಗಳು ಎಲ್ಲೋ ಒಂದು ಕಡೆ ಅವ್ರನ್ನ ಮಿಸ್ಲೀಡ್ ಮಾಡಿದ್ದಾರಾ ಅನ್ನುವಂಥ ಪ್ರಶ್ನೆ ಸಹ ಇರುವಂತ. ಸದ್ಯ ಈಗ ನ್ಯೂಸ್ 18 ಈ ಸುದ್ದಿಯನ್ನ ಫಾಲೋ ಅಪ್ ಮಾಡ್ತಿದೆ. ಶಾಸಕರ ಗಮನಕ್ಕೂ ಸಹ ಮತ್ತೊಮ್ಮೆ ಈ ಸುದ್ದಿಯನ್ನ ತೆಗೆದುಕೊಂಡು ಬಂದು ಇಲ್ಲಿನ ಸ್ಥಳೀಯ ಜನರ ಸಮಸ್ಯೆಗೆ ಧ್ವನಿಯಾಗುವಂತ ಕೆಲಸಕ್ಕೆ ಮುಂದೆ ಆಗ್ತೀವಿ. ಇಲ್ಲದಿದ್ರೆ ಈಗ ಜನಸಾಮಾನ್ಯರು ಹೇಳುವಂತೆ ಇಲ್ಲಿನ ಸ್ಥಳೀಯ ನಿವಾಸಿಗಳು ಹೇಳುವಂತೆ ನಾವು ಅವರ ಕಚೇರಿ ಮುಂದೆ ಪ್ರತಿಭಟನೆಯನ್ನ ಮಾಡ್ತೀವಿ ಅಂತ ಸಹ ಹೇಳ್ತಾ ಇರುವಂತದ್ದು. ಪೃಥ್ವಿ, ಹೋಗ್ಲಿ, ಬಂದಿದಾರ ಆ ಸ್ಥಳಕ್ಕೆ, ಹೇಗಿದೆ ಪರಿಸ್ಥಿತಿ ಅನ್ನುವಂಥದ್ನಾದ್ರೂ ನೋಡಿದಾರ ಶಾಸಕರು ಅಲ್ಲಿ?
ಪೃಥ್ವಿ, ಈಗಾಗಲೇ ಜನರು ಶಾಸಕರ ಕಚೇರಿಗೆ ಹೋಗಿದ್ದಾರೆ, ಆದರೆ ಶಾಸಕರು ಇಲ್ಲಿಗೆ ವಿಸಿಟ್ ಸಹ ಮಾಡಿಲ್ಲ ಅನ್ನುವಂಥ ಆರೋಪವನ್ನು ಇಲ್ಲಿನ ಸ್ಥಳೀಯ ನಿವಾಸಿಗಳು ಮಾಡ್ತಾ ಇರುವಂಥದ್ದು. ಯಾಕಂತ ಹೇಳಿದ್ರೆ ಒಂದು ಕಡೆ ಮೈಸೂರಿನಲ್ಲಿ ಕ್ಲೀನೆಸ್ಟ್ ಸಿಟಿ ಅಂತ ಇರ್ಬೋದು, ಎಲ್ಲವನ್ನು ಕೂಡ ಮಾತಾಡ್ತೀವಿ. ಆದರೆ ನಗರದ ಹೃದಯ ಭಾಗದಲ್ಲಿ ಇರುವಂಥ ಸುಣ್ಣದಕೆರೆಯ ಸ್ಥಳೀಯ ನಿವಾಸಿಗಳ ಪರಿಸ್ಥಿತಿ ಈ ರೀತಿ ಆದರೆ ಇನ್ನು ಗ್ರಾಮೀಣ ಪ್ರದೇಶದ ಪರಿಸ್ಥಿತಿ ಯಾವ ರೀತಿ ಇರ್ಬೋದು ಅಂತ ಒಂದು ಬಾರಿ ಯೋಚನೆ ಮಾಡಬೇಕಾಗುತ್ತೆ. ಯಾಕಂದರೆ CM ಸಿದ್ದರಾಮಯ್ಯನವರ ತವರು ಜಿಲ್ಲೆ ಮೈಸೂರು ಅಭಿವೃದ್ಧಿಗೆ ಸಾಕಷ್ಟು ಸಾವಿರ ಕೋಟಿ ಹಣವನ್ನು ಕೊಟ್ಟಿದ್ದೇವೆ ಅಂತ ಕಳೆದ 4 ತಿಂಗಳ ಹಿಂದಷ್ಟೇ ಹೇಳಿದ್ರು. ಆದರೆ ಇಲ್ಲಿನ ಪರಿಸ್ಥಿತಿಯನ್ನು ನೋಡಿದ್ರೆ ಹಣಗಳು ಎಲ್ಲಿ ಹೋಯ್ತು, ಯಾಕೆ ಕೆಲಸ ಮಾಡ್ತಾ ಇಲ್ಲ ಅನ್ನುವಂಥ ಪ್ರಶ್ನೆಗಳು ಸಹ ಸಾಮಾನ್ಯವಾಗಿ ಕಾಡ್ತವೆ. ಇನ್ನೊಬ್ರಿದ್ದಾರೆ, ಅವ್ರನ್ನೂ ಮಾತಾಡ್ತೀನಿ. ಸರ್, ಶಾಸಕರು ಏನಾದರೂ ಬಂದಿದ್ರೆ ಇದಾದ್ಮೇಲೆ? ಇಲ್ಲ ಸರ್, ಯಾವ ಕಾರಣಕ್ಕೂ ಬಂದಿಲ್ಲ ಸರ್. ಅವ್ರ ಕಚೇರಿಗೆ ಹೋಗಿ ನಾವು ಮಾತಾಡ್ಕೊಂಡು ಬಂದು ಅಪ್ಲಿಕೇಶನ್ ಫಾರ್ಮ್ ಎಲ್ಲ ಕಡೆ ಕೆಲವು ಕೊಟ್ಟಿದ್ದೀವಿ. 10ನೇ ತಾರೀಕು ಆದ್ಮೇಲೆ ಮಾಡಿಸ್ಕೊಡ್ತೀವಿ ನಿಮಗೆ ಅಂತ ಹೇಳಿ ನಮಗೆ ಭರವಸೆ ಕೊಟ್ಟರು ಸರ್. ಈಗ ತಾರೀಕು 10, 15 ಆಯಿತು, ಇವರು ಬಂದಿಲ್ಲ. ಈಗ ಮೊನ್ನೆ ಕೆಲವು ಚಾನಲ್ಗಳು ಬಂದು ಎಲ್ಲ ನೋಡ್ಕೊಂಡು ಪೊಲೀಸ್ ಎಲ್ಲ ನೋಡ್ಕೊಂಡು ಹೋದ್ರು. ಅವರೇ ಇದ್ರ ಬಗ್ಗೆ ತುಂಬ ಬೇಜಾರು ಮಾಡ್ಕೊಳ್ಳೋದು. ನಮಗೆ ಇದು ಇಷ್ಟು ನೋಡಬೇಕಾದ್ರೆ ಇಷ್ಟು ಬೇಜಾರಾದರೆ ನೀವು ಇಲ್ಲಿದ್ದೀರಾ, ಇಷ್ಟು ನಿಮಗೆ ಇದಾಗ್ತಾ ಇದೆ ಅಂತ ಹೇಳಿ. ಆರೋಗ್ಯ ಸಮಸ್ಯೆಗಳು ಏನೇನು? ಆರೋಗ್ಯ ಸಮಸ್ಯೆ ಹುಷಾರೇ ಇಲ್ಲ ಸರ್. ನಮಗೆ ಬಾಡಿ ಒಂಥರ ಎಲ್ಲ ಒಂಥರ ಇರೋ ಥರ ಸ್ಮೆಲ್ ಕುಡ್ದು ಫುಲ್ ಮೇಲಾಗಲ್ಲ. ಚಿಕ್ಕ ಮಕ್ಕಳು ಇದ್ದಾರೆ, ಮನೆ ಸ್ಕೂಲ್ಗೆ ಹೋಗೋಂಥ ಮಕ್ಳುಗಳು ಇದ್ದಾರೆ, ಸಂಸಾರ ಇದೆ ಮನೆಯಲ್ಲಿ ಸರ್. ಒಬ್ಬರೇ ಎಲ್ಲ ಸುಮಾರು ಜನ ಇಲ್ಲಿ ಲೈನೇ ಎಲ್ಲ ಇದ್ದಾರೆ ನೋಡಿ ಸರ್. ಈ ನೀರು ನೋಡಿ ಫಸ್ಟ್ ಇದು ನೋಡಿ ಸರ್ ಹೆಂಗೆ ಹರಿತಾ ಇದೆ ಅಂತ ಅಂದರೆ ಇನ್ನು ಎಷ್ಟು ದಿವಸ ಅಂತವನ್ನ ಇರೋದು ಸರ್. ಇದ್ರ ಬಗ್ಗೆ ನಾವು ಇವ್ರುಗಳ ಅಧಿಕಾರ ಒಬ್ಬ ಕಾರ್ಪೊರೇಷನ್ ಆಫೀಸ್ ಯಾರೇ ಆಗಲಿ ಅವ್ರ ಮನೆ ಈ ಥರ ಆಗಿದ್ರೆ ಇವ್ರುಗಳು ಬಿಡ್ತಾ ಇದ್ರ ಸರ್. ಇವರು ಹಿಂಗೆ ಇರ್ತಿರ ಸರ್. ಇವರು ಬೇಕಾದಂಗೆ ಐಸು ಅದು ಇದು ಪದ ಅಂತ ಅವರು ರೆಡಿ ಮಾಡ್ಕೊಂಡಿದ್ದಾರೆ. ಅದೇ ನಮ್ಮ ಸಾಮಾನ್ಯ ಜನ ಈ ಥರ ಮಾಡ್ತಾ ಇದ್ದಾರೆ ಸರ್. ಹೋಗ್ಲಿ ಒಂದು ರೋಡ್ ಇದು ಮಾಡ್ತಾನೆ ಇನ್ನೇನು ಸರ್ ಇವರು ಅಧಿಕಾರಿಗಳು. ಇವರು ಯಾವ ಕಾರಣಕ್ಕೋಸ್ಕರ ಇದ್ದಾರೆ ಅಧಿಕಾರಿಗಳು ಇವರೆಲ್ಲ? ನಮಗೆ ಇಲ್ಲಿ ಯಾರ ಹತ್ರ ಹೋಗಿ ನಾವು ಪ್ರಶ್ನೆ ಮಾಡೋಣ, ಕೇಳೋಣ ಹೇಳಿ? ಈ ರೀತಿ ಪರಿಸ್ಥಿತಿ ಆಗ್ತಾ ಇದೆ, ನಿಮಗೆ ತುಂಬ ತೊಂದರೆ ಆಗ್ತಾ ಇದೆ ತುಂಬ. ಪೃಥ್ವಿ, ಅಂತಂದರೆ ನಾವು ಎಷ್ಟೇ ಬಾರಿ ಮನವಿ ಮಾಡಿದ್ರು ಸಹ ದಪ್ಪ ಚರ್ಮದ ಅಧಿಕಾರಿಗಳು ಈ ಬಗ್ಗೆ ಗಮನ ಹರಿಸ್ತಿಲ್ಲ, ಶಾಸಕರು ಸಹ ಗಮನ ಹರಿಸ್ತಾ ಇಲ್ಲ. ಸ್ಥಳೀಯವಾಗಿ ಎಲೆಕ್ಷನ್ ನಡೆದಿದ್ರೆ ಕಾರ್ಪೊರೇಟರ್ ಇರ್ತಿದ್ರು, ಅವರ ಬಳಿ ನಮ್ಮ ಸಮಸ್ಯೆನ ಹೇಳ್ತಿದ್ವಿ, ಅದು ಕೂಡ ಆಗಿಲ್ಲ ಅನ್ನುವಂಥ ಒಂದು ರೀತಿಯ ಆಕ್ರೋಶ ಹಾಗೂ ಬೇಸರದ ನುಡಿಗಳನ್ನ ಇಲ್ಲಿಯ ಸ್ಥಳೀಯ ನಿವಾಸಿಗಳು ಆಡ್ತಾ ಇರುವಂಥದ್ದು. ಓಕೆ, ಧನ್ಯವಾದ ಆನಂದ್ ನಿಮ್ಮೆಲ್ಲ ಮಾಹಿತಿಗಾಗಿ. ಅಲ್ಲಿನ ಶಾಸಕರಾಗಿರುವಂತ ಬಿಜೆಪಿ ಶಾಸಕ ಶ್ರೀವತ್ಸ ಅವರು ಪಾದಯಾತ್ರೆ ಮಾಡ್ತಾರೆ, ಪ್ರತಿಭಟನೆ ಮಾಡ್ತಾರೆ. ಯಾವ್ದಾದ್ರು ವಿಚಾರ ಬಂದ್ರೆ ಸಾಕು, ಮತ್ತೆ ಇನ್ಯಾರಾದ್ರೂ ಕಾಂಗ್ರೆಸ್ ನಾಯಕರು ಅಥವಾ ಯಾವ್ದಾದ್ರು ಒಂದು ಸ್ಟೇಟ್ಮೆಂಟ್ ಕೊಡಿ ಸರ್ ಅಂದ್ರೆ ಸಾಕು, ಅದಕ್ಕೆ ಪಟ್ಟಂತ ರಿಯಾಕ್ಷನ್ ಕೂಡ ಬರುತ್ತೆ. ಅದರ ಹೊರತಾಗಿ ಏನ್ ಮಾಡ್ತಾ ಇದ್ದಾರೆ ಅವರ ಕ್ಷೇತ್ರಕ್ಕೆ ಅಂತ ನೋಡಿದ್ರೆ ಏನೂ ಇಲ್ಲ, ಬೇಜವಾಬ್ದಾರಿ ಅನ್ನುವಂಥದ್ದು ಎದ್ದು ಕಾಣಿಸ್ತಾ ಇದೆ ಅಂತ ಆ ಕ್ಷೇತ್ರದ ಮತದಾರರು ಹೇಳ್ತಾ ಇದ್ದಾರೆ. ಅಟ್ಲೀಸ್ಟ್ ಈ ಸುದ್ದಿ ಬಿತ್ತರ ಆದ್ಮೇಲಾದ್ರೂ ಹೋಗಿ ಏನಾಯ್ತು ಏನು ಎತ್ತ ಅಂತ ವಿಚಾರಿಸಿ ಆ ಸಮಸ್ಯೆಯನ್ನ ಬಗೆಹರಿಸುವಂತ ಕೆಲಸವನ್ನ ಮಾಡ್ಲಿ ಶ್ರೀವತ್ಸ ಅವರು. ಇದನ್ನ ಫಾಲೋ ಅಪ್ ಮಾಡುತ್ತೆ ನ್ಯೂಸ್ 18.